ವಿದ್ಯಾರ್ಥಿಗಳ ಹೋರಾಟದ ಬಳಿಕ ಮತ್ತೊಂದು ಪ್ರತಿಭಟನೆ. ರಾಜಧಾನಿ ಪ್ರವೇಶಕ್ಕೆ ರೆಡಿಯಾಗಿ ನಿಂತಿದೆ ರೈತರ ದಂಡು. ದೆಹಲಿಗೆ ಮತ್ತೆ ನುಗ್ಗಲಿವೆಯ ಪಂಜಾಬ್ ಟ್ರ್ಯಾಕ್ಟರ್ಗಳು. ದೆಹಲಿ ನಗರದ ಮಧ್ಯಭಾಗದಲ್ಲಿ ನಡೆದಿರುವ ಜಿರಳೆಗಳ ಹೋರಾಟದ ನಡುವೆಯೇ ರಾಜಧಾನಿಯ ಗಡಿಗಳಲ್ಲಿ ಈಗ ಮತ್ತೊಂದು ಪ್ರತಿಭಟನೆಯ ಕಾವು ಏರತೊಡಗಿದೆ. ಈ ಗುಂಪು ಪಂಜಾಬಿಂದ ದೆಹಲಿಯತ್ತ ಬರ್ತಾ ಇರೋ ರೈತರ ದಂಡು. ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗುತ್ತಿದ್ದಂತೆಯೇ ನೂರಾರು ಟ್ರ್ಯಾಕ್ಟರ್ಗಳು ದೆಹಲಿಯತ್ತ ಹೆಜ್ಜೆ ಹಾಕುತ್ತಿವೆ. ಶಂಭು ಗಡಿಯಲ್ಲಿ ಈಗಾಗಲೇ ರೈತರ ಬೃಹತ್ ಪಡೆ ಠಿಕಾಣ ಹೂಡಿದೆ. ಕೆಲವೇ ದಿನಗಳ ಹಿಂದೆ ಜಂತರ್ ಮಂತರ್ನಲ್ಲಿ ನಡೆದ ಕಾಕ್ರೋಚ್ ಪ್ರತಿಭಟನೆಯಲ್ಲಿ ರೈತ ನಾಯಕ ರಾಕೇಶ್ ಟಿಕಾಯತ್ ಈ ಬಗ್ಗೆ ಬೆದರಿಕೆಯನ್ನೂ ಹಾಕಿದ್ದರು. ನಮ್ಮ ಟ್ರ್ಯಾಕ್ಟರ್ಗಳು ಸಿದ್ಧವಾಗಿವೆ, ಶೀಘ್ರದಲ್ಲೇ ದೆಹಲಿಗೆ ನುಗ್ಗಲಿವೆ ಎಂದು ಘೋಷಿಸಿದ್ದರು. लेकिन चिंता मत करना, वे गांव में भी खड़े हुए हैं तो तैयारी खड़ी, वे तैयारी है, चिंता न करना। यहाँ पे सब लोग खेती किसानी गांव देहात के सब उसी के लोग हैं। तानाशाह बादशाह का अंत होगा, ये अपना कार्यकाल पूरा नहीं करेगा, बीच में ही हटेगा, ठीक है, बीच में ही हट जाएगा, तानाशाह का अंत होगा, आप चिंता ना करें. ರೈತರು ದೆಹಲಿಗೆ ಬರ್ತಿರೋದಾದ್ರೂ ಯಾಕೆ? ನಿಮಗೆ ನೆನಪಿರಬಹುದು, ಅದು 2021. ಅದೇ ಪಂಜಾಬಿಂದ ರೈತರ ದಂಡು ದೆಹಲಿ ಗಡಿಯಲ್ಲಿ ಬೀಡುಬಿಟ್ಟಿತ್ತು. ಗಣರಾಜ್ಯೋತ್ಸವ ದಿನದಂದು ಕೆಂಪುಕೋಟೆಗೂ ನುಗ್ಗಿತ್ತು. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಕೃಷಿ ಕಾನೂನುಗಳ ವಿರುದ್ಧ ಆ ಪ್ರತಿಭಟನೆ ಆಯೋಜನೆಯಾಗಿತ್ತು. ಅದು ಹಿಂಸಾರೂಪ ಪಡೆದ ನಂತರ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆದಿತ್ತು. ಆದರೆ ಈಗ ಮತ್ತೆ ರೈತ ಹೋರಾಟಕ್ಕೆ ಕಾರಣವಾಗಿರೋದು ಅಂತಾರಾಷ್ಟ್ರೀಯ ಒಪ್ಪಂದದ ಕೃಷಿ ವಿಚಾರ. ಅಮೆರಿಕ ಜೊತೆಗಿನ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧ. ಈ ಬಾರಿಯ ಪ್ರತಿಭಟನೆಗೆ ಮುಖ್ಯ ಕಾರಣ ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಇಂಡೋ-ಯುಎಸ್ ಟ್ರೇಡ್ ಡೀಲ್. ಈ ಒಪ್ಪಂದದ ವಿರುದ್ಧ ರೈತರು ಮಹಾಪಂಚಾಯತ್ ಕರೆದಿದ್ದಾರೆ. ಇದು ದೇಶದ ರೈತರ ಹಿತಕ್ಕೆ ಮಾರಕವಾಗಿದೆ ಅನ್ನೋದು ಇವರ ಆರೋಪ. ಹಾಗಾಗಿ ಈ ಬಾರಿಯ ರೈತ ಹೋರಾಟದ ಬಗ್ಗೆ ಈಗ ಜಾಗತಿಕ ಆಸಕ್ತಿಯು ಕೆರಳಿದಂತಾಗಿದೆ. ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲ. ಆದರೂ ಯಾಕೆ ಈ ಹೋರಾಟ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವೆ ವಾಣಿಜ್ಯ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಮಾತುಕತೆಗಳು ನಡೆದಿವೆ. ಅಧಿಕಾರ ಮಟ್ಟದ ಸರಣಿ ಸಭೆಗಳು ನಿರಂತರ ನಡೆಯುತ್ತಲೇ ಇವೆ. ಆದರೂ ಈ ಬಗ್ಗೆ ಒಂದು ಒಪ್ಪಂದಕ್ಕೆ ಬರಲಾಗಿಲ್ಲ. ಇದಕ್ಕೆ ಕಾರಣವಾಗಿರೋದೇ ರೈತರ ಹಿತಾಸಕ್ತಿ ವಿಚಾರ. ಅಮೆರಿಕದ ಕೃಷಿ ಉತ್ಪನ್ನ ಆಮದು ಮಾಡಿಕೊಳ್ಳಲು ಟ್ರಂಪ್ ಒತ್ತಡ. ರೈತರ ಹಿತ ಕಾಯಲು ಇದಕ್ಕೆ ಇನ್ನೂ ಒಪ್ಪದ ನರೇಂದ್ರ ಮೋದಿ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ಈ ವ್ಯಾಪಾರ ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲ. ಇದು ಕೇವಲ ಪ್ರಾಥಮಿಕ ಚರ್ಚೆಯ ಹಂತದಲ್ಲಿದೆ. ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಅಮೆರಿಕದ ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಇವುಗಳಿಗೆ ಭಾರತದಲ್ಲಿ ಪ್ರವೇಶವಿಲ್ಲ. ಅಷ್ಟೇ ಅಲ್ಲ, ಅಲ್ಲಿನ ಕೆಲವು ವಾಣಿಜ್ಯ ಬೆಳೆಗಳ ಆಮದು ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೀನುಗಾರಿಕೆ ಕ್ಷೇತ್ರದಲ್ಲೂ ಅಷ್ಟೇ. ಮೀನುಗಾರರ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ರಾಜಿಗೂ ಸರ್ಕಾರ ಒಪ್ಪಿಲ್ಲ. ಹಾಗಾಗಿ ಒಪ್ಪಂದಕ್ಕೆ ಇನ್ನೂ ಉಭಯ ದೇಶಗಳ ಸಹಿ ಬಿದ್ದಿಲ್ಲ. ಹೀಗಿದ್ದರೂ ಒಪ್ಪಂದ ಅಂತಿಮಗೊಳ್ಳುವ ಮುನ್ನವೇ ಈ ಮಟ್ಟದ ಪ್ರತಿಭಟನೆ ಯಾಕೆ? ಪಂಜಾಬ್ ಚುನಾವಣೆಯ ಮೇಲೆ ಕಣ್ಣು.
ಈ ಇಡೀ ಸನ್ನಿವೇಶದ ಹಿಂದೆ ರಾಜಕೀಯ ತಂತ್ರಜ್ಞಾನವಿದೆಯ ಅಂತ ದೇಶದ ರಾಜಕೀಯ ಪಂಡಿತರು ಪ್ರಶ್ನಿಸಿದ್ದಾರೆ. ಮುಂಬರುವ ಪಂಜಾಬ್ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಪ್ರತಿಭಟನೆಯನ್ನು ಸಂಘಟಿಸಲಾಗುತ್ತಿದೆ. ಕಳೆದ ಬಾರಿಯ ಪ್ರತಿಭಟನೆಯು ಚುನಾವಣೆಯ ಸಂದರ್ಭದಲ್ಲೇ ಆಯೋಜಿಸಲಾಗಿತ್ತು. ಹಾಗಾದರೆ ಇದೇ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡದ್ದರ ಹಿಂದೆ ಮತ್ತಿನ್ನೇನಾದರೂ ರಾಜಕೀಯ ಪಿತುರಿ ಇದೆಯಾ? ರಾಹುಲ್ ಗಾಂಧಿಯವರ ಹಿಂದಿನ ಒಂದು ಹೇಳಿಕೆ ಇದಕ್ಕೆ ಪುಷ್ಟಿ ನೀಡ್ತಾ ಇದೆ. तो अब क्या हो रहा है, सिस्टम अंदर से ऐसे हिल रहा है. सिस्टम मुझे इंफॉर्मेशन दे रहा है मोदी जी के बारे में, शाह जी के बारे में, उनके बेटों के बारे में, मिनिस्टर्स के बारे में, अजीत डोवल के बारे में पूरा इंफॉर्मेशन है. जनता के प्रेशर को ये सप्रेस करने की कोशिश करें, इमरजेंसी जैसी चीज कर दे, हो सकता है. और आप देखना, मेरे अंदाजे से, मेरा असेसमेंट है, 1 साल के अंदर मोदी जी प्राइम मिनिस्टर नहीं होंगे. ಕೆಲ ದಿನಗಳ ಹಿಂದಷ್ಟೇ ರಾಹುಲ್ ಮಾತಾಡಿದ್ರು, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇನ್ನು 1 ವರ್ಷದಲ್ಲಿ ಬಿದ್ದು ಹೋಗುತ್ತೆ ಅಂತ ರಾಹುಲ್ ಪ್ರತಿಪಾದಿಸಿದ್ದರು. ಸಂಸತ್ತಿನ ಒಳಗಿನ ಹೋರಾಟದ ಜೊತೆಗೆ ಬೀದಿಯಲ್ಲೂ ಹೋರಾಟ ಶುರುವಾಗುವ ಮುನ್ಸೂಚನೆ ನೀಡಿದ್ರು. ಈಗ ಕಾಕ್ರೋಚ್ ಪ್ರತಿಭಟನೆ ಶುರುವಾದ ಬೆನ್ನಲ್ಲೇ ಈ ಹೇಳಿಕೆ ಮತ್ತೆ ಚರ್ಚೆಗೆ ಬರ್ತಾ ಇದೆ. ರೈತರು ದೆಹಲಿಗೆ ಬರ್ತಾ ಇದ್ದಾರೆ. ಉತ್ತರ ಪ್ರದೇಶದ ಮುಲಾಯಂ ಸಿಂಗ್ ಅವರ ಬೆಂಬಲಿಗರು ದೆಹಲಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾದಲ್ಲಾದಂತೆ ಭಾರತದಲ್ಲೂ ಜೆನ್ಜಿ ಹೋರಾಟ ಶುರುವಾಗಬೇಕು ಅಂತ ರಾಹುಲ್ ಪದೇ ಪದೇ ಹೇಳ್ತಾ ಇದ್ರು. ಈಗ ಅದೆಲ್ಲ ಕಾರ್ಯರೂಪಕ್ಕೆ ಬರುವಂತೆ ಕಾಣ್ತಾ ಇದೆ. ಹಾಗಾಗಿ ಈ ಮೂಲಕವಾದರೂ ಮೋದಿ ಪದಚ್ಯುತಗೊಳಿಸುವ ರಾಹುಲ್ ಕನಸು ಈಗ ಮತ್ತೊಮ್ಮೆ ಚಿಗುರೊಡೆದಿದೆ. ಭಾರತದ ಜೆನ್ಜಿ ನೆರೆಯ ದೇಶಗಳ ಯುವಕರಂತಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಸಾಬೀತಾಗಬೇಕಾಗಿದೆ.